let's start this. First recap ಮಾಡ್ಬಿಡೋಣ. Defects 3 types: stoichiometric, impurity, non-stoichiometric. ಅದರಲ್ಲಿ stoichiometry ನೇಮ್ ಏನಕ್ಕೆ ಬಂದಿದೆ ಅಂದ್ರೆ symmetry remains as it is ಅಥವಾ particles remains as it is. ಇದರ 2 types: vacancy and interstitial. Vacancy ಅಂದ್ರೆ ಏನು? ಒಂದು ಆಟಮ್ ಮೊದಲಿತ್ತು ಬಟ್ ಇವಾಗಿಲ್ಲ. Means what? Defect. Next, and interstitial. Atoms ಎಲ್ಲ ಇರೋ ಜಾಗದಲ್ಲೇ ಇದೆ ಬಟ್ ಎಂಪ್ಟಿ ಸ್ಪೇಸ್ ಅಲ್ಲಿ ಏನಾಗಿದೆ? ಬೇರೆ ಸ್ಮಾಲ್ ಆಟಮ್, ಸೈಜ್ ಸ್ಮಾಲ್ ಇರಬೇಕು, ಆ ತರ ಆಟಮ್ ಏನಾಗಿದೆ ಬಂದು ಪ್ಲೇಸ್ ಆಗಿದೆ. ಇದನ್ನ ನಾವೇನಂತ ಕರಿತೀವಿ? ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇಂಟರ್ಸ್ಟಿಷಿಯಲ್ ಅಲ್ಲಿ ಸ್ಮಾಲ್ ಆಟಮ್ಸ್ ಏನಾಗಿರ್ಬೋದು? ಹೈಡ್ರೋಜನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್. ಈ ಎರಡು ಟೈಪ್ ಆಫ್ ಡಿಫೆಕ್ಟ್ ನ ನಾವು ಅಬ್ಸರ್ವ್ ಮಾಡೋದ್ರಲ್ಲಿ ಓನ್ಲಿ ಇನ್ ನಾನ್ ಅಯೋನಿಕ್ ಕ್ರಿಸ್ಟಲ್ ಸಿಸ್ಟಮ್. ಇದಕ್ಕೆ ಇನ್ನೂ ಒಂದು ನೇಮ್ ಇದೆ, ದಟ್ ಈಸ್ ಇಂಟ್ರಿನ್ಸಿಕ್ ಡಿಫೆಕ್ಟ್. ಇಂಟ್ರಿನ್ಸಿಕ್ ಡಿಫೆಕ್ಟ್ ಅಂತ ಕರಿತೀವಿ, ಆರ್ ಎಲ್ಸ್ ಇಂಟ್ರಿನ್ಸಿಕ್ ಡಿಫೆಕ್ಟ್ ಆರ್ ಎಲ್ಸ್ ಥರ್ಮೋಡೈನಮಿಕ್ ಡಿಫೆಕ್ಟ್. Is it clear? These are all another name, intrinsic or thermodynamic defects. Now, it clear agide andre non-ionic crystal al study madidvi. Now I am going to explain for ionic crystal. Stoichiometry alli non-ionic ge bere, ionic ge bere. Non-ionically 2 types: vacancy, interstitial. Now ionic, especially ionic andre ಏನು? Charges. Ion andre ಏನು? ಒಂದು ಪಾಸಿಟಿವ್ ಚಾರ್ಜ್ ಇರಬೇಕು, ಇನ್ನೊಂದು ನೆಗೆಟಿವ್ ಚಾರ್ಜ್. What is this positive charge? Positive charge is nothing but cation. Positive charge ನ ನಾವೇನಂತ ಕರಿತೀವಿ? Cation. Negative charge we call it as anion. Negative charge na ಏನಂತ ಕರಿತೀವಿ? Anion. Positive ನ cation ಅಂತನೂ, negative ನ anion ಅಂತನೂ ಕರಿತೀವಿ. ಹೌದಲ್ವಾ? ಇದರಲ್ಲಿ one thing you should keep it in your mind, which one is bigger in size, which one is smaller in size. Positive ಅಂದ್ರೆ ಏನು? Loss of electron. Cation ಅಂದ್ರೆ ಏನು? Electron loss ಆಗಿದೆ. Electron loss. Anion negative ಅಂದ್ರೆ ಏನು? ಎಲೆಕ್ಟ್ರಾನ್ ಗೇನ್. ಫಾರ್ ಎಕ್ಸಾಂಪಲ್ ಲಾಸ್ ಆಗಿದ್ರೆ ಸೈಜ್ ಏನಾಗಿರ್ಬೇಕು? ಸ್ಮಾಲ್ ಆಗಿರ್ಬೇಕು. ಸ್ಮಾಲರ್ ಇನ್ ಸೈಜ್, ಸ್ಮಾಲರ್ ಇನ್ ಸೈಜ್. ಆನಯನ್ ಅಂತ ಹೇಳಿದ್ರೆ ಗೇನ್ ಆಫ್ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ನ ಗೇನ್ ಮಾಡಿದ್ರೆ ಸೈಜ್ ಏನಾಗಿರುತ್ತೆ? ಬಿಗ್, ಬಿಗ್ಗರ್ ಇನ್ ಸೈಜ್. Is it clear? In ionic crystal system, first ions ಅಂದ್ರೆ ಏನು ಅಂತ ತಿಳ್ಕೋಬೇಕು. ಆ ಕ್ರಿಸ್ಟಲ್ ಸಿಸ್ಟಮ್ಸ್ ಅಲ್ಲಿ ಚಾರ್ಜಸ್ ಇರುತ್ತೆ. ಫಸ್ಟ್ ಒನ್ ಪಾಸಿಟಿವ್ ಚಾರ್ಜ್ ಆಗಿರ್ಬೋದು ಅಥವಾ ನೆಗೆಟಿವ್ ಚಾರ್ಜ್ ಆಗಿರ್ಬೋದು. ಪಾಸಿಟಿವ್ ಚಾರ್ಜ್ ಅಂದ್ರೆ we call it as cation species. ನೆಗೆಟಿವ್ ಇದ್ರೆ anion species. cation species ಅಂದ್ರೆ ಏನು? ಎನಿಥಿಂಗ್ ಕ್ಯಾರಿ ಪಾಸಿಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜ್ ಅಂದ್ರೆ ಲಾಸ್ ಆಫ್ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಲಾಸ್ ಆಗಿದೆ ಅಂತಂದ್ರೆ ಸೈಜ್ ತುಂಬಾ ಸ್ಮಾಲ್. Anion is nothing but gain of electron. Gain of electron means bigger in size. Is it clear? Once again, here also 2 types. How many? 2 types. Clear? ಇದರಲ್ಲಿ ಸೇಮ್ ಅದರ ತರನೇ vacancy defect and second one interstitial defect. Vacancy defect and interstitial defect. Same. Non-ionically 2 types ಇರ್ತಲ್ಲ, ಅದೇ ತರ ionically 2 types ಇರುತ್ತೆ. First one is vacancy defect and second one is interstitial defect. Vacancy defect ನ vacancy defect ಅಂತಾನೆ ಕರೆಯಲ್ಲ.
ಅದಕ್ಕೊಂದು ಸ್ಪೆಷಲ್ ನೇಮ್ ಇದೆ, ದಟ್ ಈಸ್ ಸ್ಕಾಟ್ಕಿ ಡಿಫೆಕ್ಟ್. ಈಗ ಏನು ಇದಕ್ಕೆ ಸ್ಪೆಷಲ್ ನೇಮ್? Vacancy defect is also called it as Schottky defect. It's very important for 2 marks. Write down the difference between Schottky defect and Frankel defect. Example ಕೇಳಿದ interstitial defect ನು ಅದೇ ನೇಮಿಂದ ಕರೆಯೋದು. ಅದಕ್ಕೊಂದು ಸ್ಪೆಷಲ್ ನೇಮ್ ಇದೆ, that is Frankel defect. That is Frankel defect. Ironically, 2 types. First one, vacancy is also called as Frankel. Scott. Next one, interstitial is also called as Frankel. ನಾನು ಈ ಮುಂದೆಯಿಂದ Schottky defect ನ Schottky ಅಂತಾನೆ ಹೇಳ್ತೀನಿ ಹೊರತು vacancy defect ಅಂತ ಹೇಳಲ್ಲ. Frankel ಅಂತ ಹೇಳಬೇಕು, interstitial ಅಂತ ಹೇಳಬಾರ್ದು. ಬಟ್ ನಿಮಗೆ ಗೊತ್ತಿರಬೇಕು interstitial defect ಗೆ ಇನ್ನೊಂದು ನೇಮ್ ಏನು? Frankel ಅಂತ. ಕ್ಲಿಯರ್? ನೌ Schottky defect ನಾವು ಏನಂತ ಕರೆದಿರೋದು? vacancy defect ನ Schottky ಅಂತ ಕರೆದಿರೋದು. vacancy ಅಂದ್ರೆ ಏನು? ಮಿಸ್ಸಿಂಗ್ ಆಫ್ ಆಟಮ್ಸ್. ಹೌದಲ್ವಾ? yes. ಸಿ ಆಟಮ್ಸ್ ಬರೀತಾ ಇದ್ದೀನಿ. ಕ್ಲಿಯರಾ? ಆಟಮ್ಸ್ ಬರುತ್ತೆ. ಅದೇ ಇದು ಈ ಡಿಫೆಕ್ಟ್ ನ ನಾವು ಅಬ್ಸರ್ವ್ ಮಾಡ್ತಾ ಇರೋದು ಯಾವ್ದ್ರಲ್ಲಿ? ಅಯಾನಿಕ್ ಅಂದ್ರೆ ನಾನು ಏನ್ ಮಾಡಬೇಕು? ಚಾರ್ಜಸ್ ಬರೀ. ಯಾವುದು? ಪಾಸಿಟಿವ್. ಆಫ್ಟರ್ ಪಾಸಿಟಿವ್ ಏನಿರುತ್ತೆ? ಪಾಸಿಟಿವ್ ಬರುತ್ತಾ? ನೋ, ನೆಗೆಟಿವ್. ಪಾಸಿಟಿವ್, ನೆಗೆಟಿವ್, ನೆಗೆಟಿವ್ means alternative positive and negative. ಹೌದಲ್ವಾ? ವೇಕೆನ್ಸಿ ಡಿಫೆಕ್ಟ್ ಅಂದ್ರೆ ಆಟಮ್ಸ್ ಎಲ್ಲ ಸೇಮ್ ಇದೆ, ಮಿಸ್ ಆಗಬೇಕು. ಏನ್ ಮಿಸ್ ಆಗುತ್ತೆ ಇದರಲ್ಲಿ? ಈಕ್ವಲ್ ನಂಬರ್ ಆಫ್ ಕ್ಯಾಟಯಾನ್ಸ್ and equal number of anions. Is it clear? See, ಒಂದು ಪ್ಲಸ್ ಸೈನ್ ಹೋದ್ರೆ ಅಂದ್ರೆ ಒಂದು ಕ್ಯಾಟಯಾನ್ ಮಿಸ್ ಆದ್ರೆ ಒಂದು ಆನಯಾನ್ ಕಂಪಲ್ಸರಿ ಮಿಸ್ ಆಗಲೇಬೇಕು. Here is a missing of atoms. ಯಾವ ಆಟಮ್ಸ್ ಮಿಸ್ ಆಗ್ತಾ ಇರೋದು? ಪಾಸಿಟಿವ್, ನೆಗೆಟಿವ್. ಒಂದು ಪ್ಲಸ್ ಅಯಾನ್ ಆಟಮ್ ಮಿಸ್ ಆದ್ರೆ ಇನ್ನೊಂದು ಮೈನಸ್ ಅಯಾನ್ ಆಟಮ್ ಮಿಸ್ ಆಗಲೇಬೇಕು. ಸಪೋಸ್ ಇಲ್ಲಿ 2 ಪ್ಲಸ್ ಅಯಾನ್ಸ್ ಮಿಸ್ ಆಯ್ತು ಅಂತ ಹೇಳಿದ್ರೆ 2 ಮೈನಸ್ ಅಯಾನ್ ಮಿಸ್ ಆಗಲೇಬೇಕು. Is it clear? Means Schottky defect ಅಂತ ಹೇಳಿದ್ರೆ missing of equal number of positive and negative ions ಅಥವಾ cations and anions ಅಂತ ಹೇಳ್ಬೋದು. This is Schottky defect. What about Frankel defect? Frankel defect is also called as interstitial. Interstitial ಅಂದ್ರೆ ಏನು? atoms ಬರ್ದಿದೀವಿ. ಮಧ್ಯ ಏನಿದೆ? interstitial ಅಂದ್ರೆ ಒಂದು atom ಯಾವುದು ಮಿಸ್ ಆಗಿ ಬಂದ್ಬಿಟ್ಟಿದೆ. See, write down first atoms. ಹೌದಾ? atoms ಬರ್ತೀವಿ. ಏನಿದು? Ionic. First, I should represent it. Charges. Clear? Interstitial ಅಂದ್ರೆ in between any two atoms one atom ಬರಬೇಕು. ಯಾವ ಆಟಮ್ ಬರುತ್ತೆ? See, ಇದರಲ್ಲಿ 2 atoms ಇದೆ, 2 types. ಒಂದು ಪ್ಲಸ್ ಚಾರ್ಜ್, ಇನ್ನೊಂದು ಮೈನಸ್ ಚಾರ್ಜ್. ಯಾವ ಚಾರ್ಜ್ ಇರೋ ಆಟಮ್ಸ್ ಡಿಲೋಕಲೈಸ್ ಆಗುತ್ತೆ. ಇದರಲ್ಲಿ ಸ್ಮಾಲರ್ ಸೈಜ್, ಇದು ಏನಾಗಿರಬೇಕು? ಸೈಜ್ ವೆರಿ ಸ್ಮಾಲ್ ಅಂತ ಹೇಳಿದೆ. ಪಾಸಿಟಿವ್ ಸ್ಮಾಲರ್ ಇನ್ ಸೈಜ್, ನೆಗೆಟಿವ್ ಸ್ಮಾಲರ್ ಇನ್ ಸೈಜ್ ನಾನು ಇಲ್ಲೇ ಹೇಳ್ಕೊಟ್ಟೆ. ಕ್ಯಾಟಯಾನ್ ಅಂದ್ರೆ ಲಾಸ್ ಆಫ್ ಎಲೆಕ್ಟ್ರಾನ್ ಅಂದ್ರೆ ಸ್ಮಾಲರ್ ಇನ್ ಸೈಜ್ ಅಂತ. ಹಾಗಾದ್ರೆ ಕ್ಯಾಟಯಾನ್ಸ್ ಸ್ಮಾಲರ್ ಇನ್ ಸೈಜ್. ಇಲ್ಲಿರೋ ಕ್ಯಾಟಯಾನ್ ಏನ್ ಮಾಡುತ್ತೆ ಗೊತ್ತಾ? ಇಟ್ಸ್ ಸ್ಮಾಲರ್ ಇನ್ ಸೈಜ್ ಕಂಪ್ಯಾರಿಟಿವ್ಲಿ ಆನಯಾನ್. ಇದೇನ್ ಮಾಡುತ್ತೆ? ಈ ಪ್ಲೇಸ್ ಬಿಟ್ಬಿಟ್ಟು ಇಲ್ಲೆಲ್ಲೋ ಬಂದು ಕೂತ್ಕೊಳ್ಳುತ್ತೆ. ಇಂಟರ್ಸ್ಟಿಷಿಯಲ್ ಪ್ಲೇಸ್ ಅಂದ್ರೆ ತನ್ನ ಒರಿಜಿನಲ್ ಪ್ಲೇಸ್ ಬಿಟ್ಟು ಬೇರೆ ಪ್ಲೇಸಿಗೆ ಬರೋದು. ನಾನ್ ಅಯಾನಿಕ್ ಏನಾಗಿತ್ತು? ಬೇರೆ ಯಾವುದೋ ಆಟಮ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಬೇರೆ ಯಾವುದೋ ಆಟಮ್ ಆಗಿರ್ಬೇಕು ಅದು.
ಬಟ್ ಇಲ್ಲಿ ಬೇರೆ ಯಾವ್ದು ಆಟಮ್ ಅಲ್ಲ, ಬೇರೆ ಯಾವ ಚಾರ್ಜ್. ಅದು ಯಾವ ಚಾರ್ಜು? ಕ್ಯಾಟಯಾನ್ ಆಗಿರ್ಬೇಕು. ಏನಕ್ಕೆ ಕ್ಯಾಟಯಾನ್ ಆಗಿರ್ಬೇಕು? ಆಟಮ್ ಶುಡ್ ಬಿ ಸ್ಮಾಲರ್ ಇನ್ ಸೈಜ್. ಇಲ್ಲೇ ಹೇಳಿದ್ವಿ, ಇಂಟರ್ಸ್ಟಿಷಿಯಲ್ಗೆ ಯಾವಾಗಲೂ ಬರುವಂತ ಆಟಮು ಸ್ಮಾಲರ್ ಇನ್ ಸೈಜ್ ಆಗಿರ್ಬೇಕು. ಆನಯಾನ್ ಅಂಡ್ ಕ್ಯಾಟಯಾನ್ ಅಲ್ಲಿ ಸ್ಮಾಲರ್ ಇನ್ ಸೈಜ್ ಯಾವುದು? ಕ್ಯಾಟಯಾನ್. ಅದಕ್ಕೆ ಇಲ್ಲಿರುವಂತ ಕ್ಯಾಟಯಾನ್ ತನ್ನ ಪ್ಲೇಸ್ ನ ಬಿಟ್ಬಿಟ್ಟು ಈ ಪ್ಲೇಸಿಗೆ ಬಂದ್ಬಿಟ್ಟಿದೆ. Is it clear? Means ಇಲ್ಲಿರುವಂತ ಕ್ಯಾಟಯಾನ್ ಇಟ್ಸ್ ಡಿಲೋಕಲೈಸ್. ಡಿಲೋಕಲೈಸ್ ಅಂದ್ರೇನು? ಅದು ಲೋಕಲ್, ಅದು ಆ ಪ್ಲೇಸ್ ಬಿಟ್ಬಿಟ್ಟು ಬೇರೆ ಪ್ಲೇಸಿಗೆ ಬಂದಿದೆ, ಡಿಲೋಕಲೈಸ್ ಆಗಿದೆ, ಮೂವ್ಮೆಂಟ್ ಆಗಿದೆ. ಕ್ಲಿಯರ್? ನಾವು ಇಷ್ಟೊತ್ತು ತಿಳ್ಕೊಂಡಿದ್ದೇನು? ಡೆಫಿನೇಷನ್. ಸ್ಕಾಟ್ಕಿ ಅಂದ್ರೇನು? ಈಕ್ವಲ್ ಮಿಸ್ಸಿಂಗ್ ಆಫ್ ಕ್ಯಾಟಯಾನ್ ಅಂಡ್ ಆನಯಾನ್. ಫ್ರಾಂಕಲ್ ಅಂದ್ರೇನು? ಸ್ಮಾಲರ್ ಅಯಾನ್ ಡಿಲೋಕಲೈಸ್ ಫ್ರಮ್ ಇಟ್ಸ್ ಒರಿಜಿನಲ್ ಪ್ಲೇಸ್. ಸ್ಮಾಲರ್ ಅಯಾನ್ ಅಂದ್ರೆ ಕ್ಯಾಟಯಾನ್. ನೌ ಸೆಕೆಂಡ್ ಪಾಯಿಂಟ್, ವಾಟ್ ಅಬೌಟ್ ದ ಡೆನ್ಸಿಟಿ? ಡೆನ್ಸಿಟಿ ಮೀನ್ಸ್ ವಾಟ್? ಮಾಸ್ ಬೈ ವಾಲ್ಯೂಮ್. ಇಲ್ಲಿ ಲಾಸ್ ಆಗ್ತಾ ಇದೆ. ಲಾಸ್ ಆಗಿರೋದು ಯಾವ್ದಾದ್ರು ಪ್ಲೇಸ್ಗೆ ಹೋಗಿದೆ ಅಂತ ಹೇಳಿದಿನ? ನೋ. ಲಾಸ್ ಆಫ್ ಆಟಮ್. ಲಾಸ್ ಅಂದ್ರೆ ಏನು? ಮೈನಸ್. ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. Density is directly proportional to mass. Mass increase ಆದರೆ density increase ಆಗುತ್ತೆ. ಇಲ್ಲಿ ಮಾಸ್ ಏನಾಗ್ತಾ ಇದೆ? ಡಿಕ್ರೀಸ್ ಆಗ್ತಾ ಇದೆ. ಮಾಸ್ ಡಿಕ್ರೀಸಸ್ ಅಂತ ಹೇಳಿದ್ರೆ ಡೆನ್ಸಿಟಿ ಆಲ್ಸೋ ಡಿಕ್ರೀಸಸ್. ಸೊ ಡೆನ್ಸಿಟಿ ಡಿಕ್ರೀಸ್. ಸ್ಕಾಟ್ಕಿ ಡಿಫೆಕ್ಟ್ ಅಲ್ಲಿ ಡೆನ್ಸಿಟಿ ಏನಾಗಿರುತ್ತೆ? ಡಿಕ್ರೀಸ್ ಆಗುತ್ತೆ. ಅಂಡ್ ಹಿಯರ್ ಇಲ್ಲಿರೋ ಪಾಸಿಟಿವ್ ಚಾರ್ಜ್ ಇಲ್ಲಿ ಬಂದಿದೆ ಅಷ್ಟೇ. ಅದನ್ನ ಬಿಟ್ಟು ಬೇರೆ ಏನಾದ್ರು ಚೇಂಜಸ್ ಆಗಿದೆಯಾ? ಇಲ್ಲ ಮಿಸ್ ಆಗೋಗಿದೆಯಾ? ಇಲ್ಲ ಬೇರೆ ಯಾವುದೋ ಹೊರಗಡೆಯಿಂದ, ಫಾರ್ ಎಕ್ಸಾಂಪಲ್ ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್, ಸಲ್ಫರ್ ಯಾವ್ದಾದ್ರು ಬಂದು ಆಡ್ ಆಗಿದೆಯಾ? ಮೀನ್ಸ್ ಹಿಯರ್ ಡೆನ್ಸಿಟಿ ರಿಮೈನ್ಸ್ ಆಸ್ ಇಟ್ ಇಸ್. ಡೆನ್ಸಿಟಿ ಏನು ಚೇಂಜ್ ಆಗಿಲ್ಲ ಅಂದ್ರೆ ಡೆನ್ಸಿಟಿ ರಿಮೈನ್ಸ್ ಸೇಮ್. ಡೆನ್ಸಿಟಿ ರಿಮೈನ್ಸ್ ಸೇಮ್ ಅಂತ. ಇಲ್ಲಿ ಡೆನ್ಸಿಟಿ ಕಡಿಮೆ ಆಗುತ್ತೆ, ಇಲ್ಲಿ ಡೆನ್ಸಿಟಿ ಏನಾಗಿರುತ್ತೆ? ಅದೇ ತರ ಇರುತ್ತೆ. ಎಕ್ಸಾಂಪಲ್ ಯಾವುದು? AgBr, AgCl. Ag ಅಂದ್ರೆ ಸಿಲ್ವರ್ ಕ್ಲೋರೈಡ್, ಸಿಲ್ವರ್ ಬ್ರೋಮೈಡ್, ಸಿಲ್ವರ್ ಅಯೋಡೈಡ್. ದಿಸ್ ಆರ್ ಆಲ್ ಎಕ್ಸಾಂಪಲ್ ಫಾರ್ ದಿಸ್. ಒಂದೇ ಒಂದು ಅದು ಯಾವ್ದು ಗೊತ್ತಾ? ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ CET ಸೆಕ್. AgBr ಮೀನ್ಸ್ ಸಿಲ್ವರ್ ಬ್ರೋಮೈಡ್. ಇದು ಒಂದೇ ಕ್ರಿಸ್ಟಲ್ ಟೈಪ್ ಅಲ್ಲಿ ಸ್ಕಾಟ್ಕಿ ಡಿಫೆಕ್ಟ್ ನ ಅಬ್ಸರ್ವ್ ಮಾಡಬಹುದು ಅಂಡ್ ಫ್ರಾಂಕಲ್ ಡಿಫೆಕ್ಟ್ ನ ಅಬ್ಸರ್ವ್ ಮಾಡಬಹುದು. This one is very very important. Only this crystal type shows both Schottky and Frankel defect. ಇದು ಒಂದೇ ಕ್ರಿಸ್ಟಲ್ ಸ್ಕಾಟ್ಕಿ ತೋರಿಸುತ್ತೆ ಮತ್ತೆ ಫ್ರಾಂಕಲ್ ತೋರಿಸುತ್ತೆ. Is it clear? ನಾವು ಸ್ಟಾಕ್ಯೋಮೆಟ್ರಿಕಲಿ 2 ಟೈಪ್ಸ್. ಅದರಲ್ಲಿ ಅಯಾನಿಕ್ ಒಂದು, ನಾನ್ ಅಯಾನಿಕ್ ಒಂದು. ನಾನ್ ಅಯಾನಿಕಲಿ ವೇಕೆನ್ಸಿ ಇಂಟರ್ಸ್ಟಿಷಿಯಲ್. ಅಯಾನಿಕಲಿ ವೇಕೆನ್ಸಿ ಇಸ್ ಆಲ್ಸೋ ಕಾಲ್ಡ್ as Schottky. ನಾನ್ ಅಯಾನಿಕಲಿ ಇಂಟರ್ಸ್ಟಿಷಿಯಲ್ ನಾವೇನಂತ ಕರಿತೀವಿ? ಫ್ರಾಂಕಲ್ ಅಂತ ಕರಿತೀವಿ. Is it clear? ಇಂಪ್ಯೂರಿಟಿ ಡಿಫೆಕ್ಟ್ ನೇಮೇ ಹೇಳ್ತಾ ಇದೆ. ಒಂದು ಪ್ಯೂರ್ ಕ್ರಿಸ್ಟಲ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಎಲ್ಲ ಒಂದೇ ತರ ಆಟಮ್ಸ್. ಪ್ಯೂರ್ ಕ್ರಿಸ್ಟಲ್ ಇದೆ. ಫಾರ್ ಎಕ್ಸಾಂಪಲ್ ಜಸ್ಟ್ ಅಸ್ಯೂಮ್ ದಿಸ್ ಇಸ್ ಎಕ್ಸಾಂಪಲ್ ಫಾರ್ NaCl. ಇದು NaCl ಕ್ರಿಸ್ಟಲ್ ಅಂತ ಅನ್ಕೊಳ್ಳೋಣ. ಈ NaCl ಕ್ರಿಸ್ಟಲ್ ಅಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಸೋಡಿಯಂ ಆಟಮ್ ಬೇರೆ ಯಾವುದೋ ಅನ್ವಾಂಟೆಡ್ ಇಂಪ್ಯೂರಿಟಿ. ಅನ್ವಾಂಟೆಡ್ ಇಂಪ್ಯೂರಿಟಿ ಅಂದ್ರೆ ಏನು? ಸೋಡಿಯಂ ಬಿಟ್ಟು ಬೇರೆ ಯಾವುದೋ ಆಲ್ಕಲೈನ್ ಮೆಟಲ್ಸ್ ಅಥವಾ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಬಟ್ ಆ ಪ್ಲೇಸಿಗೆ ಏನಾದರೂ ಎಂಟರ್ ಆಗ್ಬಿಟ್ರೆ ಅಂತ ಡಿಫೆಕ್ಟ್ ನ ನಾವೇನಂತ ಕರಿತೀವಿ? ಇಂಪ್ಯೂರಿಟಿ ಡಿಫೆಕ್ಟ್.
ನಾರ್ಮಲ್ ಸೋಡಿಯಂ ಕ್ಲೋರೈಡ್ ಇರುತ್ತೆ. ಸೋಡಿಯಂ ಕ್ಲೋರೈಡ್ ಅಂದ್ರೇನು Na+Cl-, Na+Cl-. ಆಲ್ಟರ್ನೇಟಿವ್ ಆಗಿ ಪಾಸಿಟಿವ್ ನೆಗೆಟಿವ್. ಈಗ ಸೋಡಿಯಂ ಬದಲಿಗೆ ಬೇರೆ ಯಾವುದೋ ಬರೋದು, ಮೆಗ್ನೀಷಿಯಂ ಬರೋದು, ಕ್ಯಾಲ್ಸಿಯಂ ಬರೋದು, ಸ್ಟ್ರಾನ್ಷಿಯಂ ಬರೋದು. ಅವಾಗ ಏನಾಗುತ್ತೆ? ಇಟ್ಸ್ ನಾಟ್ ಪ್ಯೂರ್. ಬರೀ NaCl ಇದ್ರೆ ಇಟ್ಸ್ ಎ ಪ್ಯೂರ್. NaCl ಅಲ್ಲಿ ಒಂದು Na, ಒಂದೇ ಒಂದು, ಜಾಸ್ತಿ ಬೇಡ, only one Na is replaced by other. We call it as impurity defect. ಅದನ್ನ ನಾವೇನಂತ ಕರಿತೀವಿ? Impurity defect ಅಂತ ಕರಿತೀವಿ. Only this much. Impurity defect ಗೆ ಜಾಸ್ತಿ ಏನೂ ಇಲ್ಲ, ಇಷ್ಟೇ. ಒಂದು ನಾರ್ಮಲ್ ಪ್ಯೂರ್ ಕ್ರಿಸ್ಟಲ್ಗೆ ಬೇರೆ ಯಾವುದಾದ್ರೂ ಅನ್ವಾಂಟೆಡ್, ಬೇರೆ ಅದು ಎಷ್ಟೇ ಇಂಪಾರ್ಟೆಂಟ್ ಮೆಟಲ್ ಆಗಿರಲಿ, ನಾನ್ ಮೆಟಲ್ ಆಗಿರಲಿ, ಅದು ನಮಗೆ ಬೇಡ. NaCl ನನ್ನ ಪ್ರಿಯಾರಿಟಿ ಅಂದ್ರೆ ಅದನ್ನ ಬಿಟ್ಟು ಬೇರೆ ಯಾವುದೇ ಬಂದರೂ ಇಟ್ಸ್ ನಥಿಂಗ್ ಬಟ್ ಇಂಪ್ಯೂರಿಟಿ. Now, last one means third one, non-stoichiometric defect. Now first one stoichiometric ಓದಿದ್ವಿ, ಇವಾಗ non-stoichiometric defect. What is this non-stoichiometric defect? Non-stoichiometric defect ಅಂದ್ರೆ ಏನು? ಯಾವ ತರ ಇರುತ್ತೆ? See, here also two types. How many types? Two types. First one, metal excess defect. Non-stoichiometrically metal excess defect. ಇದು ಫಸ್ಟ್ ಟೈಪ್. ಮೆಟಲ್ ಎಕ್ಸಸ್ ಅಂದ್ರೆ ಏನು? ಊಟ ಫುಲ್ ಎಕ್ಸಸ್ ಆಯಿತು. ಏನದು ಮೀನಿಂಗ್ ಏನು? ಜಾಸ್ತಿ. ಯಾವ್ದು ಜಾಸ್ತಿ ಇದೆ? ಮೆಟಲ್ ಜಾಸ್ತಿ ಇದ್ರೆ ಅದನ್ನ ನಾವು ಮೆಟಲ್ ಎಕ್ಸಸ್ ಡಿಫೆಕ್ಟ್ ಅಂತ. ನೆಕ್ಸ್ಟ್ ಒನ್, ಮೆಟಲ್ ಎಕ್ಸಸ್ ಆಪೋಸಿಟ್ ವರ್ಡ್ ಏನು? ಡಿಫಿಷಿಯನ್ಸಿ. Metal deficiency defect. Metal excess defect, metal deficiency defect. First, ಇದನ್ನ ಡಿಸ್ಕಸ್ ಮಾಡೋದಕ್ಕೆ ಮೊದಲು ನಾನ್ ಸ್ಟಾಯ್ಕಿಯೋಮೆಟ್ರಿ ಅಂದ್ರೇನು? ಇಟ್ಸ್ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ಸ್ಟಾಯ್ಕಿಯೋಮೆಟ್ರಿ. ಸ್ಟಾಯ್ಕಿಯೋಮೆಟ್ರಿ ಅಂದ್ರೆ ಏನು? ಆಟಮ್ಸ್ ರಿಮೈನ್ಸ್ ಆಸ್ ಇಟ್ ಇಸ್, ಬಟ್ ಇಲ್ಲಿ ಆಟಮ್ಸ್ ಇದ್ದ ಕಡೆ ಇರಲ್ಲ. Means it randomly changing. Stoichiometry change. For example, ಈ ತರ ಒಂದು ಆಟಮ್ ಇತ್ತು ಅನ್ಕೊಳ್ಳಿ, A, B, C, D. What is this? Stoichiometry, order, regular. Now, A, B, it will delocalize. D place ಗೆ ಹೋಗ್ಬೋದು, B. ಈ D ಏನ್ ಮಾಡ್ಬೋದು? C place ಗೆ ಬರ್ಬೋದು. C, it can change its place from C to B. See, ಇಲ್ಲಿರೋದು 4 atoms A, B, C, D ನೇ. ಇಲ್ಲಿರೋದು 4 atoms. But what about the position? It's keep on changing. That's why we call it as non-stoichiometry. Means stoichiometry, it's keep on changing. ಅಂತ ಕ್ರಿಸ್ಟಲ್ನ ನಾನ್ ಸ್ಟಾಯ್ಕಿಯೋಮೆಟ್ರಿಕ್ ಕ್ರಿಸ್ಟಲ್ ಅಂತ ಕರೀತೀವಿ. ಅದರ ಡಿಫೆಕ್ಟ್ ಅಬ್ಸರ್ವ್ ಮಾಡೋದನ್ನ ನಾನ್ ಸ್ಟಾಯ್ಕಿಯೋಮೆಟ್ರಿಕ್ ಡಿಫೆಕ್ಟ್. ಇದರ ಟೂ ಟೈಪ್ಸ್, metal excess defect and metal deficiency defect. ಈಗ one by one ಸ್ಟಡಿ ಮಾಡ್ತಾ ಹೋಗೋಣ. ಫಸ್ಟ್ ಒನ್, metal excess defect. Metal excess defect. See, first one, metal excess defect. ಒಂದ್ಸಲ ಥಿಂಕ್ ಮಾಡಿ, ಫಸ್ಟ್ ಇಯರ್ ಲ್ಯಾಬ್ ಓವರ್, ಹೌದಲ್ವಾ? ಫಸ್ಟ್ ಇಯರ್ ಲ್ಯಾಬ್ ಅಲ್ಲಿ ಏನ್ ಮಾಡಿದ್ರಿ? ಫಾರ್ ಎಕ್ಸಾಂಪಲ್, ಸೋಡಿಯಂ ಕೊಟ್ಟರು, ಕ್ಯಾಲ್ಸಿಯಂ ಇತ್ತು, ಬೇರಿಯಂ ಇತ್ತು. ಅದನ್ನೆಲ್ಲ ನೀವು ಯಾವ ತರ ಚೆಕ್ ಮಾಡೋದು? ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟೆಸ್ಟ್. ಆ ಟೆಸ್ಟ್ ನೇಮ್ ಏನು? ಫ್ಲೇಮ್ ಟೆಸ್ಟ್. ಫ್ಲೇಮ್ ಟೆಸ್ಟ್ ಅಂದ್ರೇನು? ಆ ಪೌಡರ್ ತಗೋತೀರಾ ಅಥವಾ ಏನು ಸಾಲ್ಟ್ ಕಂಟೆಂಟ್ ಕೊಟ್ಟಿರ್ತಾರೆ ಅದನ್ನ ಸಾಲ್ಟ್ ತಗೋತೀರಾ, concentrated H2SO4, you will make it as paste and you will ignite
ಯಾವುದಕ್ಕೆ ಇಗ್ನೈಟ್ ಮಾಡೋದು? ಬನ್ಸನ್ ಬಾರ್. ಏನ್ ಸಿಗುತ್ತೆ ನಿಮಗೆ? ಯು ವಿಲ್ ಗೆಟ್ ದ ರೆಸ್ಪೆಕ್ಟಿವ್ ಕ್ಯಾರೆಕ್ಟರಿಸ್ಟಿಕ್ ಕಲರ್. ಫಾರ್ ಎಕ್ಸಾಂಪಲ್ ಸೋಡಿಯಂ ಆದ್ರೆ ಯು ವಿಲ್ ಗೆಟ್ ಯೆಲ್ಲೋ ಕಲರ್, ಹೌದಲ್ವಾ? ಗೋಲ್ಡನ್ ಯೆಲ್ಲೋ ಅಂತ ಕರಿತೀವಿ. ಗೋಲ್ಡನ್ ಯೆಲ್ಲೋ ಕಲರ್ ಫ್ಲೇಮ್ ಇಟ್ಸ್ ಬ್ಲೂ ಇನ್ ಕಲರ್. Once you will get the yellow, golden yellow color, it's confirmed the given salt contain sodium anta. It's one of the very very important characteristic test, flame test. ಈಗ ಅದನ್ನು ಬಿಡೋಣ. For example, cashew nut, barium it. ಏನು ಮಾಡ್ತೀರಾ? Same. If they will give brick red, crimson red, green color, apple green ಅಂತ ಕರಿತೀವಿ. These are all the respective colors. ಹೌದಲ್ವಾ? ಈಗ apple green ಸಿಕ್ತು, ಇಟ್ಸ್ ನಥಿಂಗ್ ಬಟ್ ಬೇರಿಯಂ. ಮುಂದೆ ಅದನ್ನು ಟೆಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಅದು ವೈಟ್ ಪ್ರಿಸಿಪಿಟೇಟ್ ಬರಲೇಬೇಕು, ಬಂದಿಲ್ಲ ಥರ ಏನಿಲ್ಲ. ಇಲ್ಲ ಏನಾಯ್ತು? ಫ್ಲೇಮ್ ಟೆಸ್ಟ್ ಈಸಿಯಾಗಿ ಗೊತ್ತಾಗೋಯ್ತು ನನಗೆ. ಏನು ಗೊತ್ತಾಯ್ತು? ಬಿಕಾಸ್ ದ ಎಕ್ಸಿಬಿಟ್ ಮೆಟಲ್ ಎಕ್ಸಸ್ ಡಿಫೆಕ್ಟ್. ಯಾವುದು? ವಾಟ್ ಇಸ್ ದಿಸ್? ದಿಸ್ ಆರ್ ಆಲ್ alkaline metals, alkaline earth metals. ಇದನ್ನ ಮೇನ್ ಆಗಿ ಮೆಟಲ್ ಎಕ್ಸೆಸ್ ಇದು ಮಾಡೋದು ಯಾವುದಕ್ಕಂದ್ರೆ ಆಲ್ಕಲಿ ಮೆಟಲ್ಸ್. ಇದರಲ್ಲಿ ನಾನು ತುಂಬಾ ಸಿಂಪಲ್ ಆಗಿರೋ ಎಕ್ಸಾಂಪಲ್ ಯಾವ್ದು ತಗೋತೀನಿ ಗೊತ್ತಾ? NaCl. NaCl means normal salt. You all know NaCl means what? Normal salt. NaCl. See, take NaCl crystal. NaCl crystal ನ ತಗೊಂಡು ಏನು ಮಾಡೋದು? ಜಸ್ಟ್ ಇಗ್ನೈಟ್ ಇಟ್. ಈಗ NaCl crystal ಇದೆ, Na plus, Cl minus, Na plus, Cl minus, Na plus. Means ನಾನು NaCl crystal ನ ಕನ್ಸಿಡರ್ ಮಾಡಿದ್ದೀನಿ. NaCl crystal ನ ನಾನು ಏನು ಮಾಡ್ತಾ ಇದ್ದೀನಿ? ಹೀಟ್ ಮಾಡ್ತೀನಿ. ಹೀಟ್ ಅಂದ್ರೇನು? ಥರ್ಮಲ್ ಎನರ್ಜಿ ಕೊಡ್ತಾ ಇದೆ, ಬೇರೆ ಏನು ಮಾಡ್ತಾ ಇಲ್ಲ. ಒಂದು NaCl crystal ತಗೊಂಡಿದ್ದೀನಿ, ಥರ್ಮಲ್ ಎನರ್ಜಿ ಸಪ್ಲೈ ಮಾಡ್ತಾ ಇದ್ದೀನಿ, ಹೀಟ್ ಎನರ್ಜಿ. ಏನಾಯ್ತು? ಹೀಟ್ ಎನರ್ಜಿ ಮಾಡಿದ ತಕ್ಷಣ ಫಸ್ಟ್ NaCl ಯಾವ ತರ ಬಾಂಡ್ ಇದೆ ಎರಡು ಮಧ್ಯ? ಅಯೋನಿಕ್ ಬಾಂಡ್. Once if I supply the heat, the bond between sodium and chlorine break down. ವಾಟ್ ಏನಾಗುತ್ತೆ? ಸೋಡಿಯಂ ಮತ್ತೆ ಕ್ಲೋರಿನ್ ಮಧ್ಯ ಬ್ರೇಕ್ ಆಗುತ್ತೆ. ಬ್ರೇಕ್ ಆಗಿ Na plus Cl minus ಸಿಕ್ತು. ಏನು ಸಿಕ್ತು? Na plus Cl minus. ಈ Na plus Cl minus ಅಲ್ಲಿ ಮೆಟಲ್ ಯಾವುದು? ಕ್ಲೋರಿನ್ ನಾವು ಮೆಟಲ್ ಅಂತ ಕರಿತೀವಾ? ಕರೆಯಲ್ಲ. ಯಾಕೆ ಕರೆಯಲ್ಲ? ಕ್ಲೋರಿನ್ ಎಲ್ಲಿರುತ್ತೆ? P ಬ್ಲಾಕ್ ಅಲ್ಲಿ ಇರುತ್ತೆ. ಹ್ಯಾಲೋಜನ್ಸ್ ಅಂತ ಕರೀತಾರೆ. ಹ್ಯಾಲೋಜನ್ಸ್ ಆರ್ ಮೆಟಲ್ಸ್ ಆರ್ ನಾನ್ ಮೆಟಲ್ಸ್? ಹ್ಯಾಲೋಜನ್ ನಾನ್ ಮೆಟಲ್. ಹ್ಯಾಲೋಜನ್ ಏನು? ನಾನ್ ಮೆಟಲ್. ಅಂಡ್ ಅನಯಾನ್. ಅನಯಾನ್ ಅಂದ್ರೆ ಏನಂತ ಹೇಳ್ಕೊಟ್ಟಿದ್ದೆ? ಬಿಗ್ಗರ್ ಇನ್ ಸೈಜ್. ಹೌದಲ್ವಾ? ಇವಾಗ ರನ್ನಿಂಗ್ ರೇಸಿಗೆ ಒಬ್ರು ತುಂಬಾ ತಿನ್ನಿರೋರು, ಒಬ್ರು ತುಂಬಾ ಫ್ಯಾಟ್ ಅಥವಾ ಹೆಲ್ದಿ ಪರ್ಸನ್ ಬಿಟ್ರೆ ಯಾರು ಫಸ್ಟ್ ವಿನ್ ಆಗೋದು? ತುಂಬಾ ತಿನ್ನಿರೋರು. ಮೀನ್ಸ್ ಜನರಲ್, ಅದು ಏನ್ ಬೇಕಾದ್ರೂ ಆಗ್ಬೋದು. ಬಟ್ ಜನರಲ್ ಥಿಂಕಿಂಗ್ ಏನು? ತುಂಬಾ ತಿನ್ನಿರೋ ಬೇಗ ಓಡ್ತಾರೆ. Here is the same thing. Sodium plus smaller in size. ಹೀಟ್ ಕೊಟ್ಟ ತಕ್ಷಣ ಎಲ್ಲ ಸೋಡಿಯಂ ಏನಾಗುತ್ತೆ? NaCl ಮಧ್ಯೆ ಇರೋ ಬಾಂಡ್ ನ ಬ್ರೇಕ್ ಮಾಡ್ಕೊಂಡು ಸೋಡಿಯಂ ಮೇಲೆ ಬರುತ್ತೆ. ಓನ್ಲಿ ಸೋಡಿಯಂ ವಿಲ್ ಕಲೆಕ್ಟ್ ಅಪ್ಸೈಡ್. ಯಾವ ಕಲೆಕ್ಟ್ ಆಗ್ತಾ ಇದೆ? ಅಪ್ಸೈಡ್ ಅಲ್ಲಿ ಸೋಡಿಯಂ ಯಾವ ಫಾರ್ಮ್ ಅಲ್ಲಿ ಕಲೆಕ್ಟ್ ಆಗ್ತಿದೆ? Na plus, Na plus, Na plus. Is it clear? ಕ್ಲೋರಿನ್ ಬರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಕ್ಲೋರಿನ್ ಸೈಜ್ ಇಸ್ ವೆರಿ ಬಿಗ್ ಕಂಪ್ಯಾರಿಟಿವ್ಲಿ ಸೋಡಿಯಂ. ಸೋಡಿಯಂ ಸ್ಮಾಲರ್ ಇನ್ ಸೈಜ್, ಅದು ಪಟ್ ಅಂತ ಅಪ್ ಸೈಡ್ ಟಾಪ್ ಬಂದು. ಇದನ್ನ ನಾವೇನಂತ ಕರಿತೀವಿ? ಇಲ್ಲಿ ಇರೋದಿಲ್ಲ ಯಾವುದು? ಮೆಟಲ್ ಏನಾಗಿದೆ? ಕಂಪ್ಯಾರಿಟಿವ್ಲಿ ಎಕ್ಸೆಸ್. ಸ್ಟಾರ್ಟಿಂಗ್ ಏನಾಗಿತ್ತು? ಓನ್ಲಿ 1 2 3 ಮೆಟಲ್ಸ್ ಮಾತ್ರ ಅಪ್ ಲೇಯರ್ ಅಲ್ಲಿ ಇತ್ತು. ಇವಾಗ ಏನಾಯ್ತು? ಎಲ್ಲ ಮೆಟಲ್ಸ್ ಮೇಲೆ ಬಂದಿರೋದ್ರಿಂದ ಮೆಟಲ್ ಎಕ್ಸೆಸ್. ಈಗ ನೇಮ್ ಕ್ಲಿಯರ್ ಆಯ್ತಾ? ಏನಕ್ಕೆ ಮೆಟಲ್ ಎಕ್ಸೆಸ್ ಅಂತ ಕೊಟ್ಟಿದ್ದೀವಿ ಅಂತ? ಈಗ ಎಲ್ಲ ಮೆಟಲ್ಸು ಮೇಲೆ ಬಂತು. ಸೋಡಿಯಂ ಇಲ್ಲಿ ಕಲೆಕ್ಟ್ ಆಯ್ತು, ಅಪ್ಪರ್ ಲೇಯರ್ ಅಲ್ಲಿ ಸೋಡಿಯಂ. ಈಗ ಸೋಡಿಯಂ ಇದೆ ಅಂದ್ರೆ ಕ್ಲೋರಿನ್ ಬರುತ್ತಲ್ವಾ?
once again it will lose its energy gain ಮಾಡ್ಬಿಟ್ಟು ಹೋದ ತಕ್ಷಣ ಹಂಗೆ ಇರುತ್ತೆ ಎನರ್ಜಿ. once again it will lose. ಹೌದಲ್ವಾ? ಇವಾಗ ಫಾರ್ ಎಕ್ಸಾಂಪಲ್ ಹಾಟ್ ಕಾಫಿ ಇಟ್ಟರೆ ಅದು ಸರೌಂಡಿಂಗ್ ಟಚ್ ಮಾಡಿದ ತಕ್ಷಣ ವಿ ಕ್ಯಾನ್ ಫೀಲ್ ದ ಹಾಟ್ನೆಸ್. ಏನಕ್ಕೆ? ಅದು ತನ್ನ ಎನರ್ಜಿನ ಲಾಸ್ ಮಾಡ್ಕೋತಾ ಇರುತ್ತೆ ಸಿಸ್ಟಮ್ ಇಂದ ಸರೌಂಡಿಂಗ್. ಇದು ಅಷ್ಟೇ, ತನ್ನ ಎನರ್ಜಿನ ಲಾಸ್ ಮಾಡ್ಕೋತಾ ಹೋದಂಗೆ ಏನಾಗುತ್ತೆ, ಸೋಡಿಯಂ once again combine with chlorine. ಇಲ್ಲಿ ಸೋಡಿಯಂ ಪ್ಲಸ್ ಆಗ್ಬೇಕಾದ್ರೆ ಏನಾಯ್ತು, ಒಂದು ಎಲೆಕ್ಟ್ರಾನ್ ಲಾಸ್ ಮಾಡ್ಕೋತಲ್ವಾ, ಈ ಎಲೆಕ್ಟ್ರಾನ್ ಏನ್ ಮಾಡುತ್ತೆ ಗೊತ್ತಾ, ಹೋಗ್ಬಿಟ್ಟು ಈ ಪ್ಲೇಸ್ ಅಲ್ಲಿ ಕ್ಲೋರಿನ್ ಇರುತ್ತಲ್ಲ, ಆ ಕ್ಲೋರಿನ್ ಇದ್ರ ಜೊತೆ ಕಂಬೈನ್ ಆಗುವಾಗ ಆ ಪ್ಲೇಸ್ ಅಲ್ಲಿ ಹೋಗಿ ಇಟ್ ವಿಲ್ ಟ್ರ್ಯಾಕ್ ಅಂದ್ರೆ ಗೊತ್ತಲ್ವಾ, ಅಂದ್ರೆ ಆ ಪ್ಲೇಸ್ ಅಲ್ಲಿ ಏನಾಗ್ಬಿಡುತ್ತೆ, ಹೋಗ್ಬಿಟ್ಟು ಕುತ್ಕೋಬಹುದು. ಇಟ್ ವಿಲ್ ಸಿಟ್ ಅಟ್ ದ ಕ್ಲೋರಿನ್ ಪ್ಲೇಸ್. ನಾವು once again NaCl ಫಾರ್ಮ್ ಆಯ್ತು. ಎಲ್ಲೋ ಒಂದು ಕಡೆ ಒಂದು ಕ್ಲೋರಿನ್ ಮಿಸ್ ಆದ್ರೆ ಆ ಪ್ಲೇಸ್ ಅಲ್ಲಿ ಯಾವ್ದಿದೆ, ಎಲೆಕ್ಟ್ರಾನ್ ಕುತ್ಕೊಂಡಿದೆ. ಈ ಎಲೆಕ್ಟ್ರಾನ್ ನಿಮಗೆ ಗೊತ್ತು 2 ಸ್ಟೇಟ್ಸ್ ಇರುತ್ತೆ. ಯಾವುದು? ಗ್ರೌಂಡ್ ಸ್ಟೇಟ್ಸ್ ಅಂಡ್ ಎಕ್ಸೈಟೆಡ್ ಸ್ಟೇಟ್. ಎಲೆಕ್ಟ್ರಾನ್ ಗ್ರೌಂಡ್ ಸ್ಟೇಟ್ ಅಲ್ಲಿದೆ. ಈ ಎಲೆಕ್ಟ್ರಾನ್ ಯಾವ್ದ್ರಿಂದ ಬಂದಿದ್ದು? ಸೋಡಿಯಂ ಇಂದ ಬಂದಿದ್ದು. ಈ ಗ್ರೌಂಡ್ ಸ್ಟೇಟ್ ಅಲ್ಲಿರುವಂತ ಎಲೆಕ್ಟ್ರಾನ್ ಇಟ್ ವಿಲ್ ಜಂಪ್ ಟುವರ್ಡ್ಸ್ ಹೈಯರ್ ಎಕ್ಸೈಟೆಡ್ ಸ್ಟೇಟ್. ಯಾವ ಸ್ಟೇಟಿಗೆ ಹೋಗುತ್ತೆ? ಹೈಯರ್ ಎಕ್ಸೈಟೆಡ್ ಸ್ಟೇಟ್. ಎಕ್ಸೈಟ್ ಸ್ಟೇಟಿಗೆ ಹೋದ ತಕ್ಷಣ once again it loses energy. ಏರ್ ಅಬ್ಸರ್ವ್ ಮಾಡಿತ್ತು, ಆ ಎನರ್ಜಿನ ಕಳ್ಕೊಳ್ಳುತ್ತೆ. once again it will come back to its original place. when it come back to its original place, ಅದು ತಾನು ಅಬ್ಸರ್ವ್ ಮಾಡಿದ್ದಲ್ಲ ಎನರ್ಜಿ, ಹೀಟ್ ಎನರ್ಜಿ, ಆ ಎನರ್ಜಿನ ಏನ್ ಮಾಡುತ್ತೆ, ಇಲ್ಲಿ ರಿಲೀಸ್ ಮಾಡುತ್ತೆ. ಈ ಎನರ್ಜಿನ ನಾವು ಯಾವ ತರ ನೋಡ್ತೀವಿ? ವಿಸಿಬಲ್ ಲೈಟ್ ಅಲ್ಲಿ ವಿಬ್ಗಯಾರ್. ವಿಬ್ಗಯಾರ್ ರೇಂಜ್ ಅಲ್ಲಿ ನೋಡ್ತೀವಿ. ವಿಬ್ಗಯಾರ್ ಅಂದ್ರೆ 7 ಕಲರ್ಸ್. ಇಸ್ ಇಟ್ ಕ್ಲಿಯರ್? ಇಲ್ಲಿ ಅಬ್ಸರ್ವ್ ಮಾಡಿದಂತ ಎನರ್ಜಿನ ಎಕ್ಸೈಟೆಡ್ ಸ್ಟೇಟಿಗೆ ಹೋಗುತ್ತೆ. ಎಕ್ಸೈಟೆಡ್ ಸ್ಟೇಟಿಗೆ ಹೋದ ತಕ್ಷಣ ಇಟ್ ವಿಲ್ ಲಾಸ್ ಇಟ್ಸ್ ಎನರ್ಜಿ. ಒನ್ಸ್ ಎನರ್ಜಿ ಎಲ್ಲ ಲಾಸ್ ಆದ್ಮೇಲೆ ಇಟ್ ವಿಲ್ ರೇಡಿಯೇಟ್. ಯಾವ ತರ ರೇಡಿಯೇಟ್ ಮಾಡುತ್ತೆ? ಅದನ್ನ ವಿಸಿಬಲ್ ರೀಜನ್ ಅಲ್ಲಿ ನಾವು ಕಲರ್ಸ್ ತರ ನೋಡ್ತೀವಿ. ಅದೇನಾದ್ರೂ ಸೋಡಿಯಂ ತಗೊಂಡಿದ್ರೆ ನಂಗೆ ಯೆಲ್ಲೋ ಕಲರ್ ಕಾಣಿಸುತ್ತೆ. ಇಸ್ ಇಟ್ ಕ್ಲಿಯರ್? ಅದು ಯೆಲ್ಲೋ ಕಲರ್ ಕಾಣಿಸ್ತು ಅಂದ್ರೆ ಅರ್ಥ ಏನು ಅಂದ್ರೆ ಎಲೆಕ್ಟ್ರಾನ್ಸ್ ಜಂಪ್ ಆಗ್ತಿದೆ ಗ್ರೌಂಡ್ ಸ್ಟೇಟ್ ಇಂದ ಎಕ್ಸೈಟೆಡ್ ಸ್ಟೇಟಿಗೆ. ಇಸ್ ಇಟ್ ಕ್ಲಿಯರ್? ಸೊ ಇದನ್ನ ನಾವೇನಂತ ಕರೆಯೋದು? ಮೆಟಲ್ ಎಕ್ಸಸ್. ಏನಕ್ಕೆ ಮೆಟಲ್ ಎಕ್ಸಸ್? ಮೆಟಲ್ ಆಟಮ್ ಟಾಪ್ ರೇಂಜ್ ಅಲ್ಲಿ ಇದೆ, ಅದಕ್ಕೆ ಇದನ್ನ ನಾವು ಮೆಟಲ್ ಎಕ್ಸಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮೆಟಲ್ ಎಕ್ಸಸ್. ನಾವು ಇದು ಕ್ಲಿಯರ್ ಆಗಿದೆ ಅಂದ್ರೆ ನೆಕ್ಸ್ಟ್ ಐ ವಿಲ್ ಗೋ ಫಾರ್ ಮೆಟಲ್ ಡಿಫಿಷಿಯನ್ಸಿ. ನೆಕ್ಸ್ಟ್ ಒನ್ ಇಸ್ ಮೆಟಲ್ ಡಿಫಿಷಿಯನ್ಸಿ. ಸಿ, ಇನ್ನೊಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ಬೋದು ನಿಮಗೆ. ಯಾವತ್ತೂ ತಿಳ್ಕೊಳ್ಳಿ, ಸೋಡಿಯಂ ಎಕ್ಸೈಟ್ ಆಗ್ತಿದೆ ಅಲ್ಲ, ಎಲೆಕ್ಟ್ರಾನ್ಸ್ ಮಾತ್ರ ಎಕ್ಸೈಟ್ ಆಗೋದು. ಸೋಡಿಯಂನ ಔಟರ್ ಮೋಸ್ಟ್ ಲೇಯರ್ ಅಲ್ಲಿ ಇರುತ್ತಲ್ಲ ಎಲೆಕ್ಟ್ರಾನ್, ಅದನ್ನ ಮಿಸ್ ಮಾಡ್ಕೊಳ್ಳುತ್ತೆ, ಅಂದ್ರೆ ಲಾಸ್ ಮಾಡ್ಕೊಳ್ಳುತ್ತೆ. ಅದನ್ನ ಕ್ಲೋರಿನ್ ಗೇನ್ ಮಾಡೋದು. ಎಲ್ಲೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಕ್ಲೋರಿನ್ ಗೇನ್ ಮಾಡಿಲ್ಲ, ಇನ್ನೂ ಆ ಫ್ರೀ ಎಲೆಕ್ಟ್ರಾನ್ಸ್ ಇದೆ. ಸಡನ್ಲಿ ಇಟ್ ವಿಲ್ ಗೇನ್ ದ ಎನರ್ಜಿ ಅಂತ ಹೇಳಿದ್ರೆ ಇಟ್ ವಿಲ್ ಜಂಪ್ ಟು ಹೈಯರ್ ಎಕ್ಸೈಟೆಡ್ ಸ್ಟೇಟ್. once again it will come back to its original place. ಅದು ಬರುವಾಗ ನಮಗೆ ಕಲರ್ಸ್ ಕಾಣಿಸುತ್ತೆ. Is it clear? It's very simple and so interesting. And second one, metal deficiency defect. What is this metal deficiency? Name ಹೇಳ್ತಾರೆ metal deficiency ಅಂದ್ರೆ ಮೆಟಲ್ ಪರ್ಫೆಕ್ಟ್ ಆಗಿಲ್ಲ, ನಾವು ಅನ್ಕೊಂಡದಕ್ಕಿಂತ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್, Fe means what? It's nothing but iron. Iron simple. Fe ಅಲ್ಲಿ 2 oxidation states. First one is +2 and +3. Iron ಅಲ್ಲಿ 2 states ಇರುತ್ತೆ, +2 and +3. +2 state we call it as ferrous. +2 ನ ನಾವೇನಂತ ಕರಿತೀವಿ? ಫೆರಸ್ ಅಂತ ಕರಿತೀವಿ. +3 ನ ನಾವೇನಂತ ಕರೆಯೋದು? ಫೆರ್ರಿಕ್.
plus 2 is nothing but ferrous, plus 3 is nothing but ferric. See, I will write this FeO. Is it name madikagutta? This is nothing but ferrous oxide. Name alle heltade ferrous oxide. Ferrous oxide andre yav stage alli irutte? +2. Iron should be present. It's +2 state. Ferrous oxide. ನಮಗೆ ಏನಿದ್ರು ಸ್ಟಾಕ್ಯೋಮೆಟ್ರಿ ಏನು? 1:1. 1:1 ಅಂದ್ರೆ 1 ಐರನ್ ಇದ್ರೆ 1 ಆಕ್ಸಿಜನ್ ಇರುತ್ತೆ. ಹೌದಲ್ವಾ? ಆದ್ರೆ ಇದು ರಿಯಲ್ ಆಗಿ ಆ ತರ ಇರಲ್ಲ. ಯಾವ ತರ ಇರುತ್ತೆ ಗೊತ್ತಾ? ಐರನ್ 0.93 to 0.96 within that. Anything it may be. 0.94 ಇರಬಹುದು, 0.95 ಅಂದ್ರೆ 1 ಇರಲ್ಲ ಎಕ್ಸಾಕ್ಟ್ ಆಗಿ. ಏನಕ್ಕಂತ ಐ ವಿಲ್ ಎಕ್ಸ್ಪ್ಲೈನ್. ವೇಟ್. ಮತ್ತೆ ಆಕ್ಸಿಜನ್ ಎಷ್ಟಿರುತ್ತೆ? 1 ಇರುತ್ತೆ. ಅಂದ್ರೆ ಏನಿದು ಇದು ಎಕ್ಸಾಕ್ಟ್ ಆಗಿ 1 ಇರಬೇಕಿತ್ತು. ಇದು ಲೆಸ್ ದ್ಯಾನ್ 1 ಗ್ರೇಟರ್ ದ್ಯಾನ್ 1 0.93 to 0.96 ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಲೆಸ್ ಇಸ್ ನಥಿಂಗ್ ಬಟ್ ಡಿಫಿಷಿಯನ್ಸಿ. ಯಾವ್ದಿಲ್ಲ ಲೆಸ್? ಮೆಟಲ್ ನ ನಾನ್ ಮೆಟಲ್. ಆಕ್ಸಿಜನ್ ಇಸ್ ನಾನ್ ಮೆಟಲ್, ಯು ನೋ ದಟ್. ಆಕ್ಸಿಜನ್ ಲೆಸ್, ಐರನ್ ಲೆಸ್. ಲೆಸ್ ಇಸ್ ಐರನ್ ಲೆಸ್ ಆಗಿದೆ. ಐರನ್ ಲೆಸ್ ಆಗಿರೋದ್ರಿಂದ ಐರನ್ ಇಸ್ ನಥಿಂಗ್ ಬಟ್ ಮೆಟಲ್ ಡಿಫಿಷಿಯನ್ಸಿ ಡಿಫೆಕ್ಟ್. ಸಿ, ಇವಾಗ ಏನಕ್ಕೆ ಈ ತರ ಆಯ್ತು ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ತರ FeO ಇದೆ ಅಂದ್ರೆ ಫೆರಸ್ ಆಕ್ಸೈಡ್. ಫೆರಸ್ ಆಕ್ಸೈಡ್ ಅಲ್ಲಿ there is a chance Fe+2 it will convert it to Fe+3. ಅಂದ್ರೆ ಏನಾಯ್ತು? ಯು ನೋ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಗೊತ್ತಿದೆಯಲ್ಲ? ಆಕ್ಸಿಡೇಷನ್ ಅಂಡ್ ರಿಡಕ್ಷನ್. ಇಲ್ಲಿ ರೆಡ್ಯೂಸ್ ಆಗ್ತಿದೆಯಾ ಆಕ್ಸಿಡೈಸ್ ಆಗ್ತಿದೆಯಾ? +2 ಅಲ್ಲಿ ಇತ್ತು. ವೈ? ಬಿಕಾಸ್ ಫೆರಸ್ ಆಕ್ಸೈಡ್. +2 is getting converted to +3. +3 ಆಗ್ತಾ ಇದೆ ಅಂದ್ರೆ ಫೆರಿಕ್ ಸ್ಟೇಟ್. ಅಂದ್ರೆ ಒಂದು 2 ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡಿತ್ತು, ಈಗ 3 ಎಲೆಕ್ಟ್ರಾನ್ ಲಾಸ್ ಆಗಿದೆ. 2 electron to 3 electron ಅಂದ್ರೆ what? 1 electron loss ಆಗಿದೆ. It's nothing but oxidation. ಅಂದ್ರೆ ferrous to ferric oxidize ಆಯ್ತು ಅಂತ ಅರ್ಥ. Is it clear? ಇಲ್ಲಿ ಏನಕ್ಕೆ 0.93 to 0.96 ಬರ್ತಿದೀವಿ ಅಂತ ಅರ್ಥ ಆಯ್ತಾ? Because some of the few 100 ಅಲ್ಲಿ 1 or 2 or else 3 to 4 ಅಷ್ಟು ಐರನ್ +2 ಇಂದ +3 ಗೆ ಇಂಟರ್ ಕನ್ವರ್ಟ್ ಆಗ್ತಾ ಇರುತ್ತೆ. ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ಳುತ್ತೆ, +3 ಬರುತ್ತೆ. Some of the +3 once again it will gain the electron, it will convert it back to +2. ಇದು process it's keep on continuous. ತುಂಬಾ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಫಾಸ್ಟ್ ರ್ಯಾಪಿಡ್ ಅಂತ ಹೇಳ್ತೀವಿ, ಫಾಸ್ಟ್ ಆಗುತ್ತೆ. ಸೊ ದಟ್ಸ್ ವೈ ನಮ್ಗೆ ಇಲ್ಲಿ ಮೆಟಲ್ ಡಿಫೆಕ್ಟ್ ಕಡಿಮೆ ಆಗ್ತಾ ಇದೆ. +2 ಅಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 100% ಐರನ್ +2 ಸ್ಟೇಜ್ ಅಲ್ಲಿ ಇರಬೇಕು ಅಂತ. ಬಟ್ ಅದು +2 ಸ್ಟೇಜ್ ಅಲ್ಲಿ ಇಲ್ಲ. ಕೆಲವೊಂದು +2 ಸ್ಟೇಜ್ ಅಲ್ಲಿ ಇದ್ರೆ ಏನಂತ ಫ್ಯೂ ನೆಗ್ಲಿಜಿಬಲ್. ಅದಕ್ಕೆ ನಾನು ಫೆರಸ್ ಆಕ್ಸೈಡ್ ಅಂತ ಹೇಳ್ತೀನಿ. ಅದರಲ್ಲಿ +3 ಸ್ಟೇಟ್ ಅಲ್ಲಿ ಇದೆ ಅಂತ ಹೇಳಕ್ ಹೋಗಲ್ಲ. ಯಾಕೆ? 100 ರೂಪೀಸ್ ಅಲ್ಲಿ 1 ರೂಪೀಸ್ ನೆಗ್ಲಿಜಿಬಲ್ ಅಲ್ವಾ? ನೀವು ಫ್ರೆಂಡಿಗೆ 100 ರೂಪೀಸ್ ಕೊಟ್ಟಿರ್ತೀರಾ, 99 ರೂಪೀಸ್ ವಾಪಸ್ ಮಾಡೋದು. ಇಲ್ಲ ನೀವು 1 ರೂಪಾಯಿ ಕೊಟ್ಟಿಲ್ಲ ಅಂತ ಕೇಸ್ ಹಾಕ್ತೀರಾ, ನಥಿಂಗ್. Because it's negligible deficiency. Is it clear? Metal deficiency. Now, once again I'm going to explain this. It's very simple. See, metal excess defect and metal deficiency correct. Metal excess ಅಂದ್ರೆ metal ಜಾಸ್ತಿ ಇರಬೇಕು. Metal deficiency ಅಂದ್ರೆ metal ಕಡಿಮೆ ಇರಬೇಕು. Metal excess ನಾವು ಯಾವಾಗಲೂ ಅಬ್ಸರ್ವ್ ಮಾಡೋದು ಆಲ್ಕಲಿ ಮೆಟಲ್ಸ್ ಅಲ್ಲಿ. ಏನಕ್ಕೆ? ನಾವು ಒನ್ಸ್ ಮೆಟಲ್ ನಾವು ಇಗ್ನೈಟ್ ಅಥವಾ ಹೀಟ್ ಮಾಡಿದ ತಕ್ಷಣ the bond between sodium chloride, a simple sodium chloride ತಗೊಂಡಿರೋದು. why? It's easy to analyze, you know, it's very familiar example. NaCl bond break ಆಗುತ್ತೆ. bond break ಆದಾಗ Na+ Cl- ಆಯ್ತು. ionic easy. ionic bonds ನ ನಾವು ಈಸಿಯಾಗಿ ಬ್ರೇಕ್ ಮಾಡಬಹುದು ಕಂಪ್ಯಾರಿಟಿವ್ಲಿ ಕೋವಲೆಂಟ್, you know that. ಆಯ್ತು. once it break ಆದ ತಕ್ಷಣ sodium metal because of its small size it will come to the upper stage. ಅದರ ಮೆಟಲ್ ಎಕ್ಸೆಸ್ ಆಗೋಯ್ತು. once again it will come back to chlorine, but somewhere one chlorine ಏನಾದರೂ ಕಂಬೈನ್ ಆಗಿಲ್ಲ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ಆ ಪ್ಲೇಸ್ ಅಲ್ಲಿ ಆಕ್ಯುಪೈ ಮಾಡಿರುತ್ತೆ.
ಈ ಎಲೆಕ್ಟ್ರಾನ್ ಎನರ್ಜಿನ ಸರೌಂಡಿಂಗ್ ಇರೋ ಸಿಕ್ಕಿರೋ ಎಕ್ಸ್ಟರ್ನಲ್ ಎನರ್ಜಿನ ಇಟ್ ವಿಲ್ ಅಕ್ಸೆಪ್ಟ್ ಅಂಡ್ ಇಟ್ ವಿಲ್ ಜಂಪ್ ಟು ದ ಹೈಯರ್ ಎಕ್ಸೈಟೆಡ್ ಸ್ಟೇಟ್. ಒನ್ಸ್ ಇಟ್ ವಿಲ್ ಜಂಪ್ ಟು ದ ಹೈಯರ್ ಎಕ್ಸೈಟೆಡ್ ಸ್ಟೇಟ್ ಇಟ್ಸ್ ಅನ್ಸ್ಟೇಬಲ್ ಸ್ಟೇಜ್. ಅಂದ್ರೆ ಇಲ್ಲಿ ಎಲೆಕ್ಟ್ರಾನ್ಸ್ ಇರೋದಿಲ್ಲ ಜಾಸ್ತಿ. ಯಾವಾಗ ಎಲೆಕ್ಟ್ರಾನ್ಸ್ ಇರೋದಿಲ್ಲ ಒನ್ಸ್ ಅಗೇನ್ ಇಟ್ ವಿಲ್ ಕಮ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಪ್ಲೇಸ್. ಒರಿಜಿನಲ್ ಪ್ಲೇಸಿಗೆ ಬರಬೇಕಾದ್ರೆ ಅಬ್ಸರ್ವ್ ದ ಎನರ್ಜಿ ದಟ್ ಮಚ್ ಇಟ್ ರಿಲೀಸ್. ಅದು ನಮ್ಮ ಕಣ್ಣಿಗೆ ಯಾವ ಥರ ಕಾಣಿಸುತ್ತೆ ಅಂದರೆ ವಿಪ್ ಗೈರಾಸ್ನ ಯಾವುದೋ ಒಂದು ಕಲರ್ಸ್ ಯಾವುದಾದ್ರೂ ಆಗಿರ್ಬೋದು. ಆಯ್ತಾ, ಇಲ್ಲಿ ನಮ್ಮ ಪರ್ಟಿಕ್ಯುಲರ್ಲಿ ಸೋಡಿಯಂ ತಗೊಂಡಿರೋದ್ರಿಂದ ಇಟ್ ವಿಲ್ ಗಿವ್ ಗೋಲ್ಡನ್ ಎಲ್ಲೋ ಕಲರ್. ದಿಸ್ ಇಸ್ ದ ವೆರಿ ಸಿಂಪ್ಲೆಸ್ಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಮೆಕ್ಯಾನಿಸಮ್. ದಿಸ್ ಒನ್ ಮೆಟಲ್ ಡಿಫಿಷಿಯನ್ಸಿ ಅಂದರೆ ಅದು ಪಕ್ಕ ಒಂದು 100% ಅಥವಾ 1% ಇರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದಕ್ಕಿಂತ ಕಡಿಮೆ ಇರುತ್ತೆ. ವೈ? ಬಿಕಾಸ್ ಡಿಫ್ರೆಂಟ್ ಆಕ್ಸಿಡೇಷನ್ ಸ್ಟೇಟ್ಸ್. ಐರನ್ ನಾನು ಹೇಳೋಕ್ಕಾಗುತ್ತಾ +1 ಸ್ಟೇಟ್ ಇರುತ್ತೆ, ಸೋಡಿಯಂ ಹೇಳೋಕ್ಕಾಗುತ್ತಾ +1 ಸ್ಟೇಟ್ ಇರುತ್ತೆ, +2 ಇರುತ್ತೆ, +3 ಇರುತ್ತೆ ಅಂತ. ಬಟ್ ಐರನಿಗೆ ಹೇಳ್ಬೋದು. ಯಾಕೆ? ಡಿ ಬ್ಲಾಕ್ ಎಲಿಮೆಂಟ್ಸ್ ಐರನ್, ಕಾಪರ್, ದೇ ವಿಲ್ ಶೋ ವೇರಿಯಬಲ್ ಡಿಫ್ರೆಂಟ್ ಆಕ್ಸಿಡೇಷನ್ ಸ್ಟೇಟ್ಸ್. ಅದಕ್ಕೋಸ್ಕರ ಇಟ್ ವಿಲ್ ಶೋ ಮೆಟಲ್ ಡಿಫಿಷಿಯನ್ಸಿ ಡಿಫೆಕ್ಟ್. ಸೊ ನಾವು ವಿ ಕಂಪ್ಲೀಟೆಡ್ ಆಲ್ ದಿ 3 ಡಿಫೆಕ್ಟ್ಸ್. ಇವಾಗ ಇದು ಮೂರನ್ನು ಸಿಂಪಲ್ ಆಗಿ ಒಂದು ಚಾರ್ಟ್ ತರ ಈಸಿ ಟು ರಿಮೆಂಬರ್. ಯಾವ ಥರ? ಇಷ್ಟನ್ನು ಪ್ಲೀಸ್ ಮಗ್ಗಪ್ ಮಾಡಬೇಡಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಅಷ್ಟೇ. ನಾವು ಸಾಲಿಡ್ ಸ್ಟೇಟ್ನಲ್ಲಿ ಡಿಫೆಕ್ಟ್ಸ್ ಅಲ್ಲಿ 3 ಟೈಪ್ಸ್. ಫಸ್ಟ್ ಒನ್ ಸ್ಟೋಯಿಕಿಯೋಮೆಟ್ರಿಕ್, impurity defect, non-stoichiometric defect. Clear? Defects are 3 types. Stoichiometric defect, impurity defect, non-stoichiometric defect. Now, non-stoichiometric, once again 2 types. ಯಾವ ತರ? ಫಸ್ಟ್ ಒನ್ non-ionic. ಯಾವ್ದ್ರಲ್ಲಿ ಅಬ್ಸರ್ವ್ ಮಾಡೋದು ಇದನ್ನ? non-ionic crystal type ಅಲ್ಲಿ. non-ionic crystal stoichiometric defect. Second one ionic. Impurity defect, nothing, ಏನು ಇಲ್ಲ, ಅದಕ್ಕೆ ನಾನು ಟಚ್ ಮಾಡೋದು. Now, non-ionic, once again 2 types. First one, vacancy. Second one, interstitial. ಇದ್ರ ಕೆಳಗಡೆ ಬೇಕಾದ್ರೆ ರೆಪ್ರೆಸೆಂಟೇಷನ್ ಬರ್ಕೋಬಹುದು ನಾವು ಈಸಿಯಾಗಿ. ಇಲ್ಲೊಂದು ಆಟಮ್, ಐ ಆಮ್ ಗೋಯಿಂಗ್ ಟು ಮಿಸ್ ಒನ್ ಆಟಮ್. ಇಲ್ಲೊಂದು ಆಟಮ್ ಬರೀತಲ್ಲ, ಯಾಕಂದ್ರೆ ವೇಕೆನ್ಸಿ ಅಂದ್ರೆ 1 or 2 ಒಂದೇ ಬರೀಬೇಕು. ಇಲ್ಲಿ ಮಿಸ್ ಮಾಡಿದ್ದೀನಿ ಅಂದ್ರೆ ಇಲ್ಲೇ ಮಿಸ್ ಮಾಡಬೇಕು ಅಂತಿಲ್ಲ, ಇಟ್ಸ್ ಯೋರ್ ವಿಶ್. ನೆಕ್ಸ್ಟ್ ಇಂಟರ್ಸ್ಟಿಷಿಯಲ್ ಅಂದ್ರೆ ಎಲ್ಲ ಆಟಮ್ಸು ಇರುತ್ತೆ, ಬಟ್ ಮಿಡಲ್ ಅಲ್ಲಿ ಒಂದೊಂದು ಆಟಮ್ ವಿಲ್ ಜಾಯಿನ್ ಆಗುತ್ತೆ. ಅಂಡರ್ಸ್ಟುಡ್? ಅಂಡ್ ಅಯಾನಿಕ್, ಒನ್ಸ್ ಅಗೇನ್ 2 types. Schottky, another name vacancy, and one more Frankel. This difference very very important. Here, first what do you mean by Schottky? Equal number of cations and anions are missing. Equal number of plus and negative charges missing. Here positive ion delocalize from its original point.
here what about the density? Missing alva. So density decreases, but here density remains same. Density same. This is regarding stoichiometry. ಇಷ್ಟೇ ಒಂದೇ ಒಂದು ಟೈಪ್ ಯಾವುದದು AGBR. It will show both type of defect. ಅದು ಸ್ಕಾಟ್ಕಿನ್ ಹೋಗಬಹುದು, ಫ್ರಾಂಕಲ್ ಹೋಗಬಹುದು. Next non-stoichiometric defect. Non-stoichiometric defect, once again, two types. First one, metal excess defect. Second one, metal deficiency. Is it clear? Only one thing you should remember. ಏನಂತ ಹೇಳಿದ್ರೆ ಮೆಟಲ್ ಎಕ್ಸೆಸ್ ಆದ್ರೂ ಆಗಲಿ, ಮೆಟಲ್ ಡಿಫೆಕ್ಟ್ ಆದ್ರೂ ಆಗಲಿ, ಎರಡರಲ್ಲೂ ಪ್ಲೇ ಮಾಡ್ತಾ ಇರುವಂತ ಒಂದೇ ಒಂದು ಮೇಜರ್ ಎಲಿಮೆಂಟ್ ಯಾವುದು? ಎಲೆಕ್ಟ್ರಾನ್. ಹೌದಲ್ವಾ? ಇಲ್ಲೂ ಎಲೆಕ್ಟ್ರಾನ್, ಇಲ್ಲೂ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಮೂವ್ಮೆಂಟ್ ಅಂತ ಹೇಳಿದ್ರೆ ದ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ ಫಿಸಿಕ್ಸ್ ಅಲ್ಲಿ ಏನಂತ ಕರಿತೀವಿ? ಇಟ್ಸ್ ನಥಿಂಗ್ ಬಟ್ ಕರೆಂಟ್. ಅಂದ್ರೆ ಬೋತ್ ಆರ್ ವೆರಿ ಗುಡ್ ಕಂಡಕ್ಟರ್ಸ್. Both are very good conductors. Is it clear? Just go through this. This chart is very useful. ಈ ತರ ಓದ್ಕೊಳ್ಳಿ. First you should understand the content. First content ಅರ್ಥ ಮಾಡ್ಕೋಬೇಕು, ಓದ್ಕೋಬೇಕು. Next ಈ ತರ just ಒಂದು flow chart ಬರ್ಕೊಂಡು flow chart ನ analyze ಮಾಡಿದ್ರೆ definitely you can understand this easily. Please don't muck up. Today's class, you come to know how to derive the density and voids. Tetrahedral voids andrenu, octahedral voids andrenu, yav tara represent ಮಾಡ್ತೀವಿ, everything will be. And coordination numbers means one dimensional yav tara, two dimensional yav tara, three dimensional yav tara. And next one, just now we summarized defects something. Very important one, electrical conductivity. For example, ಯಾವುದಾದ್ರೂ ತಗೊಳ್ಳಿ, ಎನಿಥಿಂಗ್ ಆಯ್ತಾ, ಅದರಲ್ಲಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿಯಲ್ಲಿ 3 types. First one, conductors. Second one, insulators. Third one, semiconductors. See, electrical conductivity. First one by one बताओ. What is this electrical conductivity? Conduct ಅಂದ್ರೆ ಏನು? For example, ಇಲ್ಲೆಲ್ಲೋ ಇರುತ್ತೆ ಎಲೆಕ್ಟ್ರಾನ್. ಇಲ್ಲಿಂದ ಇಲ್ಲಿಗೆ ಅದು ಮೂವ್ಮೆಂಟ್ ಆದ್ರೆ it carry the charges, affect conductance. Or else any substances it will allow to pass the electricity. ಅದನ್ನ ನಾವು ಕಂಡಕ್ಟೆನ್ಸ್ ಅಂತ, ಕಂಡಕ್ಟರ್ ಅಂತ ಕರೀತೀವಿ. Here 3 types. Electrical ಅಂದ್ರೆ movement of charge. Charge move ಆದ್ರೆ electricity. Here 3 types: conductors, semiconductors and insulators. Conductors ಅಂದ್ರೆ ಏನು? ತನ್ನ ಮೂಲಕ ಯಾವುದೇ ಆದ್ರೂ ಸರಿ, ಫಾರ್ ಎಕ್ಸಾಂಪಲ್ ಒಂದು ಐರನ್ ರಾಡ್ ನ ತಗೊಂಡು ಹೋಗ್ಬಿಟ್ಟು ಸ್ವಿಚ್ ತೆಗೆದಾಗ ಏನಾಗುತ್ತೆ? You will get the electric shock. Why? Because they are very good conductors, metals. Here also conductors are it will allow the passage of electricity or else charge through them. ತನ್ನ ಮೂಲಕ ಚಾರ್ಜಸ್ ನ ಪಾಸ್ ಮಾಡ್ಕೊಳ್ಳೋಕೆ ಬಿಟ್ರೆ ಅದನ್ನ ನಾವು ಏನಂತ ಕರಿತೀವಿ? ಕಂಡಕ್ಟರ್ಸ್. ನಾವು ಕೂಡ ವೆರಿ ಗುಡ್ ಕಂಡಕ್ಟರ್ಸ್. ಗೊತ್ತಿದೆಯಲ್ಲ? ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಬೇಕಾದ್ರೆ ಯಾವ್ದಾದ್ರು ಸ್ವಿಚ್ ಒಳಗಡೆ ಕೈ ಹಾಕೋಬಹುದು. ಅಂಡ್ ಸೆಕೆಂಡ್ ಒನ್, ಇನ್ಸುಲೇಟರ್. ಫಾರ್ ಎಕ್ಸಾಂಪಲ್ ವುಡ್ಗೆ ನಾವು ಏನ್ ಬೇಕಾದ್ರೆ ಎಲೆಕ್ಟ್ರಿಸಿಟಿ ಕೊಡಿ, ಇಟ್ ನೆವರ್ ಪಾಸ್.
they never ever allow the charges. They are very good. And semiconductor, semi ಅಂದ್ರೇನು half, conductors ಅಂದ್ರೇನು half. It will pass only half. For example, 100 electrons na pass ಮಾಡಿದ್ರೆ it will pass only 50 or else 40. Is nothing but semiconductor. ಎಲ್ಲ metals ಕೂಡ almost metals are very good conductors. In this lesson we are going to focus this portion, semiconductors. ಏನಕ್ಕೆ ನಾವು semiconductors ನೇ prefer ಮಾಡ್ತಾ ಇದ್ದೀವಿ? Because they are very good conductors at high temperature, but they are acting as insulators at low temperature. ಈ semiconductors ಅಲ್ಲಿ N type, P type, versatility ಜಾಸ್ತಿ. Semiconductors nowadays everywhere ನಾವು ಎಲ್ಲಾ ಕಡೆ conductors ಯೂಸ್ ಮಾಡಲ್ಲ, ಎಲ್ಲಾ ಕಡೆ insulators ಯೂಸ್ ಮಾಡಲ್ಲ, but we will use semiconductors. Here two types, N type and P type. What is this N type? N type means negative. ಏನಿದು negative? ಇದರಲ್ಲಿ ಚಾರ್ಜ್ ನ ಕ್ಯಾರಿ ಮಾಡುವಂತ ಮೇಜರ್ ಪೋರ್ಷನ್, ಅದರ ಮೇಜರ್ ಚಾರ್ಜ್ ನೆಗೆಟಿವ್ ಆಗಿದೆ. Here positive. Positive ಅಂದ್ರೆ major charge carriers are holes. Is it clear? Yes. Now conductors ಗೆ ಬರೋಣ. Conductors ಅಲ್ಲಿ two things ಇರುತ್ತೆ. One is valence band and conduction band. Is it clear? Conductors ಅಲ್ಲಿ two types of bands. ಒಂದು valence band and second one is conduction band. Valence band ಅಂದ್ರೆ conduction band ಅಂದ್ರೆ ಎಲೆಕ್ಟ್ರಾನ್ಸ್ ಗಳೆಲ್ಲ ಸ್ಟೇ ಆಗಿರುವಂತ ಪ್ಲೇಸ್ ಗೆ ನಾವು ಏನಂತ ಕರಿತೀವಿ? valence band ಅಂತ ಕರಿತೀವಿ. Is it clear? ಎಲೆಕ್ಟ್ರಾನ್ಸ್ ಎಲ್ಲಿ ಸ್ಟೇ ಆಗಿರುತ್ತೋ ಆ ಪರ್ಟಿಕ್ಯುಲರ್ ಪ್ಲೇಸ್ ಗೆ ನಾನು ವೇಲೆನ್ಸ್ ಬ್ಯಾಂಡ್. ಕಂಡಕ್ಷನ್ ಬ್ಯಾಂಡ್ ಅಂದ್ರೆ ಏನು? ಅದು ಎಂಟಿ ಎಲೆಕ್ಟ್ರಾನ್ ಇಲ್ಲ. ಫಾರ್ ಎಕ್ಸಾಂಪಲ್ ನಾವು 4 ಮೆಂಬರ್ಸ್ ನಿಂತಿದ್ದಾರೆ ಅಂದ್ರೆ ಈ ಸ್ಪೇಸ್ ನ ನಾನು ವೇಲೆನ್ಸ್ ಬ್ಯಾಂಡ್ ಅಂತ ಕರಿತೀನಿ. ಯಾಕಂದ್ರೆ ಸ್ಪೇಸ್ ಇದೆ, ಅಲ್ಲಿ ಹೋಗ್ಬೋದು, ಆದ್ರೆ ಯಾರು ಇಲ್ಲ ಅಲ್ಲಿ, ಅದನ್ನ ಕಂಡಕ್ಟೆನ್ಸ್ ಬ್ಯಾಂಡ್ ಅಂತ ಕರಿತೀವಿ. ಕಂಡಕ್ಟರ್ಸ್ ಅಲ್ಲಿ ವೇಲೆನ್ಸ್ ಬ್ಯಾಂಡ್ಗೂ ಮತ್ತೆ ಕಂಡಕ್ಷನ್ ಬ್ಯಾಂಡ್ಗೂ ಮತ್ತೆ ಡಿಫರೆನ್ಸ್ ಇರುತ್ತಲ್ಲ, ಇದನ್ನ ನಾವು ಫಾರ್ಬಿಡನ್ ಝೋನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫಾರ್ಬಿಡನ್ ಝೋನ್. ವೇಲೆನ್ಸ್ ಬ್ಯಾಂಡಿಗೂ ಕಂಡಕ್ಷನ್ ಬ್ಯಾಂಡಿಗೂ ಮಧ್ಯೆ ಇರುವಂತ ಸ್ಪೇಸ್ ನ ಫಾರ್ಬಿಡನ್. ಫಾರ್ಬಿಡನ್ ಅಂದ್ರೆ ಏನು? ಹೋಗಂಗಿಲ್ಲ ಅಲ್ಲಿ. ಇಸ್ ಇಟ್ ಕ್ಲಿಯರ್? ಫಾರ್ಬಿಡನ್ ಅಂದ್ರೆ ನೆವರ್ ಎವರ್ ಅಲೋಸ್. ಆ ಝೋನ್ಗೆ ಎಂಟ್ರಿನೇ ಇಲ್ಲ. ಎಲೆಕ್ಟ್ರಾನ್ ಇಲ್ಲಿದೆ, ಎಲೆಕ್ಟ್ರಾನ್ ಏನು ಮಾಡಬೇಕು? ವೇಲೆನ್ಸ್ ಬ್ಯಾಂಡ್ ಇಂದ ಕಂಡಕ್ಷನ್ ಬ್ಯಾಂಡ್. ಕಂಡಕ್ಟರ್ ಅಲ್ಲಿ ವೇಲೆನ್ಸ್ ಬ್ಯಾಂಡಿಗೂ ಕಂಡಕ್ಷನ್ ಬ್ಯಾಂಡಿಗೂ ಮಧ್ಯೆ ಇರುವಂತ ಫಾರ್ಬಿಡನ್ ಝೋನ್ ಇದೆಯಲ್ಲ, ಇದು ಝೀರೋ. ಝೀರೋ ಅಂದ್ರೆ ಏನು? ಇಲ್ವೇ ಇಲ್ಲ ಅಂತ. ಅಂದ್ರೆ ಎಲೆಕ್ಟ್ರಾನ್ ಇಲ್ಲಿಂದ ಈಸಿಯಾಗಿ ಜಂಪ್ ಆಗೋದು ಎಲ್ಲಿಗೆ? ಕಂಡಕ್ಷನ್ ಬ್ಯಾಂಡಿಗೆ. ಇಸ್ ಇಟ್ ಕ್ಲಿಯರ್? ಅಂದ್ರೆ ವೇಲೆನ್ಸ್ ಬ್ಯಾಂಡಿಗೂ ಕಂಡಕ್ಷನ್ ಬ್ಯಾಂಡಿಗೂ ಮಧ್ಯೆ ಜನರಲ್ ಆಗಿ ಕಾಮನ್ ಆಗಿ ಫಾರ್ಬಿಡನ್ ಝೋನ್ ಇದ್ದೇ ಇರುತ್ತೆ. ಬಟ್ ಕಂಡಕ್ಟರ್ಸ್ ಅಲ್ಲಿ ಅದು ಇಲ್ಲ. ಇಲ್ಲ ಅಂದ್ರೆ ಏನು? ಈಸಿಯಾಗಿ ಎಲೆಕ್ಟ್ರಾನ್ ವೇಲೆನ್ಸ್ ಬ್ಯಾಂಡ್ ಇಂದ ಕಂಡಕ್ಷನ್ ಬ್ಯಾಂಡಿಗೆ ಜಂಪ್ ಆಗ್ಬೋದು. ಒನ್ಸ್ ಇಟ್ ಕ್ಯಾನ್ ಜಂಪ್, ಏನರ್ಥ? ಎಲೆಕ್ಟ್ರಾನ್ಸ್ ಮೂವ್ ಆಗ್ತಿದೆ ಅಂದ್ರೆ ಕರೆಂಟ್ ಪಾಸ್ ಆಗ್ತಿದೆ. ಅದಕ್ಕೆ ನಾವು ಅದನ್ನ ವೆರಿ ಗುಡ್ ಕಂಡಕ್ಟರ್ಸ್. ಕಂಡಕ್ಟರ್ಸ್ ಅಂದ್ರೆ ಇಟ್ ವಿಲ್ ಪಾಸ್ ದ electricity from one point to another point, while forbidden zone is zero. Let's come to this insulators. ಈಗ insulators ಬರೋಣ. Insulators ಅಲ್ಲಿ this is valence band and this one is
ಕಂಡಕ್ಷನ್ ಬ್ಯಾಂಡ್. ಸಿಂಪ್ಲಿ ನಾನು ಇದನ್ನ VB ಅಂತ ಬರ್ಕೊಂಡಿದ್ದೀನಿ. VB ಅಂದ್ರೆ ಏನು? ವೇಲೆನ್ಸ್ ಬ್ಯಾಂಡ್. CB ಅಂದ್ರೆ ಕಂಡಕ್ಷನ್ ಬ್ಯಾಂಡ್. ಇದ್ರ ಮಧ್ಯ ಇರುವಂತ ಸ್ಪೇಸ್ ನಾವು ಏನಂತ ಕರೆದಿದ್ದೀವಿ ಇಲ್ಲಿ? ಫಾರ್ಬಿಡನ್ ಝೋನ್. This is forbidden zone. The distance between valence band and the conduction band is very large. ತುಂಬಾ ದೂರ ಇದೆ. ಎಲೆಕ್ಟ್ರಾನ್ ಇಲ್ಲಿಂದ ನಾವು ಎನರ್ಜಿ ಕೊಡಬಹುದು ಹೊರಗಡೆಯಿಂದ. ಎಲೆಕ್ಟ್ರಾನ್ will accept the energy whatever it may be. ಎಲೆಕ್ಟ್ರಾನ್ ನೇಚರ್ ಏನೋ ಎನರ್ಜಿ ಸಿಕ್ಕ ತಕ್ಷಣ ಎಕ್ಸೆಪ್ಟ್ ಮಾಡುತ್ತೆ. ಎಕ್ಸೆಪ್ಟ್ ಮಾಡಿದ ತಕ್ಷಣ ಇಲ್ಲಿಂದ ಇದು ಇಲ್ಲಿ ಜಂಪ್ ಆಗೋದಕ್ಕೆ ಟ್ರೈ ಮಾಡುತ್ತೆ. ಬಟ್ ಡಿಸ್ಟೆನ್ಸ್ ಏನಾಗಿದೆ? ತುಂಬಾ ಜಾಸ್ತಿ. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ನಿಂತಿರ್ತೀರಾ, ಡಿಸ್ಟೆನ್ಸ್ ಇಸ್ ವೆರಿ ಸ್ಮಾಲ್, ಯು ಕ್ಯಾನ್ ಜಂಪ್ ಈಸಿಲಿ, ಹೌದಲ್ವಾ? ಅದೇ ನೀವು ಇಲ್ಲಿ ಇರ್ತೀರಾ, ಡಿಸ್ಟೆನ್ಸ್ ಇಸ್ ವೆರಿ ಬಿಗ್. ನಿಮಗೆ ಇಲ್ಲಿಂದ ಇಲ್ಲಿ ಜಂಪ್ ಮಾಡಿ ಅಂತ ಹೇಳಿದ್ರೆ ಇಟ್ಸ್ ಪಾಸಿಬಲ್? ನೋ, ಇಟ್ಸ್ ನಾಟ್ ಪಾಸಿಬಲ್. ಯಾಕೆ? ಬಿಕಾಸ್ ಡಿಸ್ಟೆನ್ಸ್ ಮೋರ್. ಎಲೆಕ್ಟ್ರಾನ್ ಇಟ್ ಕ್ಯಾನ್ ಜಂಪ್ ಅಪ್ ಟು ಹಿಯರ್. ತುಂಬಾ ಎನರ್ಜಿ ಸಪ್ಲೈ ಮಾಡಿದ್ರೆ ಇಟ್ ಕ್ಯಾನ್ ಜಂಪ್ ಅಪ್ ಟು ಹಿಯರ್, ಬಟ್ ಇಟ್ಸ್ ಹೈಲಿ ಡಿಫಿಕಲ್ಟ್ ಟು ರೀಚ್ ದ ಕಂಡಕ್ಷನ್ ಬ್ಯಾಂಡ್. ಕಂಡಕ್ಷನ್ ಬ್ಯಾಂಡ್ ರೀಚ್ ಆಗಿಲ್ಲ ಅಂತಂದ್ರೆ ನೆವರ್ ಎವರ್ ಕಂಡಕ್ಟ್ ದ electricity. So that's why we call it as insulate. But what about this semiconductor in between? ಇದು ಇದರಷ್ಟು ಝೀರೋನೂ ಇಲ್ಲ, ಇಲ್ಲ ಇದರಷ್ಟು ಜಾಸ್ತಿ ಡಿಸ್ಟೆನ್ಸ್ ಇಲ್ಲ. ಮಿಡಲ್ ಅಂತ ಹೇಳಿದ್ರೆ ಇಲ್ಲಿ ಕಂಡಕ್ಷನ್ ಬ್ಯಾಂಡ್ ಇದ್ರೆ, ಸಾರಿ ವೇಲೆನ್ಸ್ ಬ್ಯಾಂಡ್ ಇದ್ರೆ ಇಲ್ಲಿ ಕಂಡಕ್ಷನ್ ಬ್ಯಾಂಡ್ ಇರುತ್ತೆ. Is it clear? Means the distance between the valence band and the conduction band is zero ಅಲ್ಲ. ಝೀರೋ ಆಗ್ಬಿಟ್ರೆ ಕಂಡಕ್ಟರ್ ಸೈಡ್ ಝೀರೋ ಆಗಲ್ಲ. ಅದೇ ತರ ತುಂಬಾ ದೂರ ನಾವು ಸ್ವಲ್ಪ ಎನರ್ಜಿ ಕೊಡ್ಲಿಲ್ಲ ಅನ್ಕೊಳ್ಳಿ, ಎಲೆಕ್ಟ್ರಾನ್ಸ್ ವಿಲ್ ರಿಮೈನ್ಸ್ ಇನ್ ದಿಸ್ ವೇಲೆನ್ಸ್ ಬ್ಯಾಂಡ್ ಓನ್ಲಿ. ಅವಾಗ ಇಟ್ ಆಕ್ಟ್ ಆಸ್ ಎ ಇನ್ಸುಲೇಟರ್ಸ್. ಜಂಪ್ ಮಾಡಲ್ಲ ಎಲೆಕ್ಟ್ರಾನ್ಸ್. ಅದೇ ನಾವು ಎನರ್ಜಿ ಕೊಟ್ರೆ ಇಟ್ ವಿಲ್ ಜಂಪ್. ಅದಕ್ಕೆ ಹೇಳೋದು ಲೋ ಟೆಂಪರೇಚರ್ ಅಲ್ಲಿ ದೇ ಆಕ್ಟ್ ಆಸ್ ಎ ಇನ್ಸುಲೇಟರ್, ಬಟ್ ಅಟ್ ಹೈ ಟೆಂಪರೇಚರ್ ಇಟ್ ಆಕ್ಟ್ ಆಸ್ ಎ ವೆರಿ ಗುಡ್ ಕಂಡಕ್ಟರ್ಸ್ ಅಂತ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಎನ್ ಟೈಪ್ ಅಂದ್ರೇನು, ಪಿ ಟೈಪ್ ಅಂದ್ರೇನು, ಎನ್ ಟೈಪ್ ಯಾವ ತರ ಆಗುತ್ತೆ, ಪಿ ಟೈಪ್ ಯಾವ ತರ ಸಿಗುತ್ತೆ, ನಾವು ಅದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಮತ್ತೆ ಸೆಮಿಕಂಡಕ್ಟರ್ಸ್ ನ ಟೈಪ್ಸ್, ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್, ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್, but where we are using applications, everything we are going to discuss in the next class.